ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಪ್ರಕರಣ 14 ದಿನ ಕಸ್ಟಡಿಗೆ ಮನವಿ ಮಾಡಿದ ಎಸ್ಐಟಿ 1 ದಿನ ಕೊಡುವಂತೆ ಪ್ರಜ್ವಲ್ ಪರ ವಕೀಲರ ವಾದ. ಎಸ್ಐಟಿ ಅಧಿಕಾರಿಗಳಿಂದ ಪ್ರಜ್ವಲ್ ಬಂಧನ. ನಾನು ಬೆಳಗ್ಗೆ ಪತ್ರಿಕೆಯಲ್ಲಿ ನೋಡಿದೆ, ಎಸ್ಐಟಿ ಇದೆ, ಅವರೇ ಎಲ್ಲ ನೋಡಿಕೊಳ್ತಾರೆ ಎಂದ ಡಿಕೆಶಿ. ನಗರಾಭಿವೃದ್ಧಿ ಇಲಾಖೆಗೆ ನೂತನ ಅಪರ ಕಾರ್ಯದರ್ಶಿ ಆಯ್ಕೆ. ಅಪರ ಮುಖ್ಯ ಕಾರ್ಯದರ್ಶಿಯಾಗಿ ಶಾಲಿನಿ ರಜನೀಶ್ ನೇಮಕ. ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರ. ಮೆಡಿಕಲ್ ಶಾಪ್ ಮಾಲೀಕನ ಮೇಲೆ ದರ್ಪ, ಮಾರಕಾಸ್ತ್ರದಿಂದ ಬೆದರಿಸುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ಲಿಂಗರಾಜಪುರ ಮೆಡಿಕಲ್ ಶಾಪ್ನಲ್ಲಿ ಘಟನೆ.